ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯವು ಈಗ ನಿಗೂಢ ತಿರುವನ್ನ ಪಡೆದುಕೊಂಡಿದೆ. ಕಾರಣ, ಉತ್ಖನನ ವೇಳೆ ಹಾವುಗಳು ಕಾಣಿಸಿಕೊಂಡ ಬೆನ್ನಲ್ಲೇ ನಿಧಿಯನ್ನ ಹಾವು ಕಾಯುತ್ತಿವೆ ಎಂಬ ಗ್ರಾಮಸ್ಥರ ಆತಂಕ ದೂರ ಮಾಡಲು ಮೈಸೂರಿನ ಖ್ಯಾತ ಉರುಗ ರಕ್ಷಕ ಸ್ನೇಕ್ ಶಿವರಾಜು ನೇತೃತ್ವ ತಂಡ ಈಗ ಲಕ್ಕುಂಡಿಗೆ ಧಾವಿಸಿದೆ. ಲಕ್ಕುಂಡಿಯ ಕೋಟೆ ವೀರಭದ್ರ ದೇವಸ್ಥಾನ ಆವರಣದಲ್ಲಿ 3ನೇ ದಿನದ ಉತ್ಖನನ ನಡೆಯುತ್ತಿದ್ದಾಗ ಹಾವೊಂದು ಪ್ರತ್ಯಕ್ಷವಾಗಿತ್ತು. ಇದರಿಂದ ಜೆಸಿಬಿ ಚಾಲಕ ಹಾಗೂ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದರು. ನಿಧಿಯ ಆಸೆಗೆ ಹೋದವರು ಹಿಂದೆ ರಕ್ತಕಾರಿ ಸತ್ತಿದ್ದಾರೆ ಎಂಬ ಸ್ಥಳೀಯರ ನಂಬಿಕೆ ಮತ್ತು ಸರ್ಪಗಳು ನಿಧಿ ಕಾಯುತ್ತಿವೆ ಎಂಬ ಭೀತಿಯ ಹಿನ್ನೆಲೆಯಲ್ಲಿ ಅರಣ್ಯ ಪರಿಸರ ವನ್ಯಜೀವಿ ಸಮಾಜ ತಂಡ ಸ್ಥಳ ಪರಿಶೀಲನೆ ಕೂಡ ನಡೆಸಿತ್ತು. ಈ ವೇಳೆ ನ್ಯೂಸ್ ಚಾನೆಲ್ ಜೊತೆ ಮಾತನಾಡಿದ ಸ್ನೇಕ್ ಶಿವರಾಜು, ಕೂದಲಿರುವ ಹಾವುಗಳು ಅಥವಾ ಹಲವು ತಲೆಗಳ ಹಾವು ಕೇವಲ ಕಾಲ್ಪನಿಕ ಎಂದು ಕೂಡ ಹೇಳಿದ್ದಾರೆ. ನಿಧಿ ಹಾವನ್ನ ಕಾಯುತ್ತಿವೆ ಎಂಬುದು ಕೆಲವೊಂದು ಸಮಯದಲ್ಲಿ ಇದು ನಿಜವಾದರೆ ಕೆಲವೊಂದು ಸಮಯದಲ್ಲಿ ಭ್ರಮೆ ಕೂಡ ಆಗಿದೆ. ಹಿಂದೆ ದೇವಸ್ಥಾನದ ನಿಧಿಗಳನ್ನ ಹಾವುಗಳು ಸರ್ಪಗಳು ಕಾಯುತ್ತವೆ ಎನ್ನುವುದು ನಾವು ಹಲವಾರು ಪುರಾಣಗಳಲ್ಲಿ, ಹಲವಾರು ಪುಸ್ತಕಗಳಲ್ಲಿ, ಹಲವಾರು ಐತಿಹಾಸಿಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಹೀಗಾಗಿ ನಿಧಿ ಹುಡುಕುವಾಗ ಯಾವುದೇ ಸಂದರ್ಭದಲ್ಲೂ ಹಾವು ಕಂಡರೆ ಹೊಡೆಯಬೇಡಿ, ಉರುಗ ರಕ್ಷಕರಿಗೆ ಮಾಹಿತಿ ನೀಡಿ ಎಂದು ಜನರಿಗೆ ಅವರು ಅರಿವನ್ನ ಕೂಡ ಮೂಡಿಸಿದ್ದಾರೆ. 10ನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ಕಾಲದ ವೈಭವನ್ನ ಹೊಂದಿರುವ ಈ ಜಾಗದಲ್ಲಿ ಶನಿವಾರ ನಡೆಸಿದ ಉತ್ಖನನ ವೇಳೆ ಶಿವಲಿಂಗ ಪೀಠ ಮತ್ತು ಪಾಣಿಬಟ್ಟಲು ಮಾದರಿಯ ಪ್ರಾಚೀನ ವಸ್ತುಗಳು ಕೂಡ ಪತ್ತೆಯಾಗಿವೆ. ಈ ಐತಿಹಾಸಿಕ ದಾಖಲೆಗಳು ಪುರಾತತ್ವ ಶಾಸ್ತ್ರಜ್ಞರಲ್ಲಿ ಕುತೂಹಲವನ್ನ ಕೂಡ ಮೂಡಿಸಿದ್ದು, ಭೂಗರ್ಭದಲ್ಲಿ ಇನ್ನೂ ದೊಡ್ಡ ಮಟ್ಟದ ಶಿಲಾಕೃತಿಗಳು ಇರುವ ಸಾಧ್ಯತೆ ಹಾಗೂ ನಿಧಿ ಇರುವುದು ಪುಷ್ಟೀಕರಿಸಿದೆ. ಆದರೆ ಈ ಉತ್ಖನನದಿಂದ ವೀರಭದ್ರೇಶ್ವರ ಜಾತ್ರೆಗೆ ಅಡಚಣೆ ಆಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ಥಳದಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಸರ್ಕಾರ ಮಾತ್ರ ಉತ್ಖನನವನ್ನ ಮುಂದುವರಿಸಿದೆ. ಈ ಉತ್ಖನನ ಮುಂದುವರೆದರೆ ಈ ರೀತಿ ನಿಧಿ ಇರುವ ಜಾಗದಲ್ಲಿ ಹಾವುಗಳು ಇರೋದು ಮುಂದೆ ಕಂಡು ಬರಬಹುದು. ಹೌದು, ಹಾವುಗಳ ಬಗ್ಗೆ ಎಷ್ಟೋ ಜನಕ್ಕೆ ಈ ರೀತಿಯ ಅರಿವಿಲ್ಲ. ಹಾವಿನ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದ ಸಂದರ್ಭ ಈಗ ನಿಜಕ್ಕೂ ಉಂಟಾಗಿದೆ. ನಮಸ್ಕಾರ ಸ್ನೇಹಿತರೆ, ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸುಮಾರು 5 ಲಕ್ಷ ಜನ ಹಾವು ಕಡಿತದಿಂದ ಸಾವನ್ನಪ್ಪುತ್ತಿದ್ದಾರೆ. ಭಾರತದಲ್ಲಿ ಈ ಸಂಖ್ಯೆ 1 ಲಕ್ಷಕ್ಕಿಂತ ಹೆಚ್ಚಿದೆ ಎಂದು ಅಂದಾಜಿಸಲಾಗಿದೆ. ಅದರಲ್ಲಿ ಹೆಚ್ಚಿನ ಜನ ಹಾವಿನ ವಿಷಕ್ಕಿಂತ ಭಯದಿಂದಲೇ ಸಾವನ್ನಪ್ಪುತ್ತಿದ್ದಾರೆ.